ಕನ್ಯಾ ರಾಶಿಗೆ ಬರೋದಾದರೆ ಕನ್ಯಾ ರಾಶಿಯಲ್ಲಿ ಉತ್ತರ ನಕ್ಷತ್ರ ಹಸ್ತ ನಕ್ಷತ್ರ ಇರ್ತಕ್ಕಂಥ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ತುಂಬ ಲವಲವಿಕೆಯಾಗಿರ್ತೀರಿ. ಗುರುಸ್ಥಾನ ತುಂಬ ಚೆನ್ನಾಗಿದೆ. ಯೋಗಕಾರಕನಾಗಿರ್ತಕ್ಕಂಥ ಗುರು ನಿಮ್ಮ ಸ್ಥಾನದಲ್ಲೇ ಇರಬೇಕಾದ್ರೆ ಕನ್ಯಾ ರಾಶಿಯಲ್ಲೇ ಇರ್ತಕ್ಕಂಥವನು ತೃಪ್ತಿಕರವಾಗಿರ್ತಕ್ಕಂಥ ವಾತಾವರಣವನ್ನು ಕೊಡ್ತಕ್ಕಂಥವನು, ಆಸ್ತಿ ಖರೀದಿ ಮಾಡ್ತಕ್ಕಂಥದ್ದು, ಯೋಗ ಫಲ ಜಾಸ್ತಿ ಇರ್ತಕ್ಕಂಥದ್ದು. ಅದರಲ್ಲೂ ಹೊಸ ವಾಹನಗಳನ್ನು ಖರೀದಿ ಮಾಡ್ತಕ್ಕಂಥ ಯೋಗ ಫಲ ಜಾಸ್ತಿ ಇರ್ತದೆ. ಬಟ್ಟೆಗಳಂತೂ ಹೆಣ್ಮಕ್ಳಂತೂ ಖರೀದಿ ಮಾಡೋದು ತುಂಬ ಲವಲವಿಕೆಯಾಗಿರ್ತಾರೆ. ಮುಂದೆ ಒಂದು ರೀತಿಯಲ್ಲಿ ಖುಷಿಯಾದ ವಾತಾವರಣ ಇರ್ತಕ್ಕಂಥದ್ದು. ಈ ವಾರದಲ್ಲಿ ಹೊಸ ಜಾಬುಗಳನ್ನು ನೋಡ್ತಕ್ಕಂಥದ್ದು, ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನಕ್ಕೆ ನೀವು ಹೋಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಹಾಗಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ನೀವು ಏನು ಮಾಡಬೇಕು ಅಂತಂದರೆ, ಅತ್ತಿ ಮರದ ಕೆಳಗಡೆ ಒಂದು 5 ನಿಮಿಷ ಕೂತ್ಕೊಂಡು ಆಕಾರ ಉಕಾರ ಮಕಾರವನ್ನು ಸ್ಮರಣೆ ಮಾಡುತ್ತಾ, ಆಕಾರದಲ್ಲಿ ಬ್ರಹ್ಮ, ಉಕಾರದಲ್ಲಿ ವಿಷ್ಣು, ಮಕಾರದಲ್ಲಿ ಪರಮೇಶ್ವರನ ಇರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಅತ್ತಿ ಮರದ ಕೆಳಗಡೆ ಕೂತ್ಕೊಂಡು ಧ್ಯಾನವನ್ನು ಮಾಡ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗೂ ಒಳ್ಳೆಯದಾಗುತ್ತೆ. ಇನ್ನು ಮುಂದಿನ ರಾಶಿ ನೋಡೋದಾದರೆ ತುಲಾ ರಾಶಿ, ವೃಶ್ಚಿಕ ರಾಶಿ ಮತ್ತು ಧನುಷ ರಾಶಿ. ಈ ರಾಶಿಯ ಭವಿಷ್ಯ ಹೇಗಿದೆ ಮತ್ತು ಈ ರಾಶಿಯವರು ಇವತ್ತಿನ ದಿನ ಯಾವ ದೇವರ ಒಂದು ಮೊರೆ ಹೋಗಬೇಕು, ಸಮಸ್ಯೆಗಳಿಗೆ ಯಾವ ರೀತಿಯಾಗಿ ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡಿ. ಖಂಡಿತ ಮಗನೇ. ಯಾಕಂದರೆ ತುಲಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ನೋಡು, ಶುಕ್ರನೇ ಅಧಿಪತಿ. ಆ ರಾಶಿ ನಕ್ಷತ್ರಕ್ಕೆ ಶುಕ್ರ ತೇಜಸ್ಸು ಜಾಸ್ತಿ ಇರುತ್ತೆ. ಅದರಲ್ಲೂ ಆ ಸ್ವಾತಿ ನಕ್ಷತ್ರ, ತುಲಾ ರಾಶಿಯಲ್ಲಿ ವಿಶಾಖ ನಕ್ಷತ್ರ, ಚಿತ್ತಾ ನಕ್ಷತ್ರದವರು ಹೆಣ್ಮಕ್ಳು ಎಷ್ಟು ಲವಲವಿಕೆಯಾಗಿರ್ತಾರೆ ಅಂದರೆ, ನಾವು ಚೆನ್ನಾಗಿ ಕಾಣಬೇಕು, ಬ್ಯೂಟಿಗೆ ಆಗಿರಬೇಕು, ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕಬೇಕು, ಶುಕ್ರನ ಒಂದು ಸ್ಥಾನ ಇರ್ತಕ್ಕಂಥದ್ದು. ಆಮೇಲೆ ಆಯ್ಕೆ ಮಾಡ್ಕೊಳ್ಳೋದು ಇದೆಯಲ್ಲ, ಅವರು ಹುಡುಗರುಗಳ್ಗೆ ಆಯ್ಕೆ ಮಾಡ್ತಾರೆ ನೋಡಬೇಕು. ಅವರೇ ಹೋಗಿ ತಂದೆ ತಾಯಿಗಳು ಬಿಟ್ಬಿಟ್ಟು ಅವರೇ ಹೋಗಿ ಹುಡುಗನ ಹತ್ರ ಮಾತಾಡಿರ್ತಾರೆ, ನೀನು ಈ ಥರ ಇರಬೇಕು ನನಗೆ ಅಂದ್ಬಿಟ್ಟು ಡಿಸ್ಕಷನ್ ಮಾಡ್ತಕ್ಕಂಥದ್ದು. ಈ ವಾರದಲ್ಲಿ ಒಳ್ಳೆ ವರ ಸಿಗ್ತಕ್ಕಂಥದ್ದು ಕೆಲವೊಂದು ಈ 3 ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ, ಅದರಲ್ಲೂ ಚಿತ್ತಾ ನಕ್ಷತ್ರದಲ್ಲಿರ್ತಕ್ಕಂಥ ತುಲಾ ರಾಶಿಯಲ್ಲಿ ಹೆಣ್ಮಕ್ಳಿಗೆ ವರ ಅನ್ವೇಷಣೆ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ನಿಮಗೆ ಕಂಕಣ ಬಲ, ಯೋಗ ಫಲ ಕೂಡ ಬರ್ತಕ್ಕಂಥದ್ದು ಈ ವಾರದಲ್ಲಿ ತುಂಬ ಚೆನ್ನಾಗಿದೆ. ವಿಶೇಷವಾಗಿರ್ತಕ್ಕಂಥದ್ದು ಶುಕ್ರನ ಸಾನ್ನಿಧ್ಯ ಅಂದರೆ ಲಕ್ಷ್ಮೀನರಸಿಂಹನ ದೇವಸ್ಥಾನ, ಐಗಿರಿಯವನ ಸನ್ನಿಧಿಗೆ ಈ 3 ನಕ್ಷತ್ರದಲ್ಲಿರ್ತಕ್ಕಂಥ ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ಐಗ್ರೀವನ ಉಪಾಸನೆ ಮಾಡ್ತಕ್ಕಂಥದ್ದು, ಐಗ್ರೀವನ ಸ್ಮರಣೆಯನ್ನು ಕೇಳ್ತಕ್ಕಂಥದ್ದು, ಲಕ್ಷ್ಮೀನರಸಿಂಹ ದೇವಸ್ಥಾನದಲ್ಲಿ ಒಂದು ವಿಶೇಷವಾಗಿ 1/4 kg ಅವರೇ ಬೆಳೆಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗೂ ಅವ್ರಿಗೆ ಶುಭ ಫಲ ಬರುತ್ತೆ. ಇನ್ನು ವೃಶ್ಚಿಕ ರಾಶಿಗೆ ಹೋದಾಗ ಜ್ಯೇಷ್ಠ ಮತ್ತು ಅನುರಾಧ ನಕ್ಷತ್ರದಲ್ಲಿ ಇರ್ತಕ್ಕಂಥವ್ರು ಕೋಪವನ್ನು ಕಡಿಮೆ ಮಾಡ್ಕೊಳ್ಬೇಕು. ಈ ವಾರದಲ್ಲಿ ವಿಪರೀತ ಕೋಪ ಮಾಡ್ಕೊಳ್ತೀರಿ, ಟೆನ್ಷನ್ ಜಾಸ್ತಿ ತೊಗೋತೀರಿ, ಹೃದಯಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಒಂದು ಕಾಯಿಲೆಗಳು ಕಾಣಿಸ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಅದರಲ್ಲೂ ಅನುರಾಧ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಗರ್ಭಪಾತ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಹುಷಾರಾಗಿ ನೋಡ್ಕೊಳ್ಳಿ. ಆಮೇಲೆ ಟೆನ್ಷನ್ ತೊಗೊಳ್ಳೋದು, ತಮ್ಮ ಹೆಂಡತಿ ಮೇಲಾಗಲಿ ಗಂಡನ ಮೇಲಾಗಲಿ ಕಿರಿಕ್ ಮಾಡ್ತಕ್ಕಂಥದ್ದು, ಜಗಳ ಮಾಡ್ತಕ್ಕಂಥದ್ದು, ಆಸೆ ಜಾಸ್ತಿ ವ್ಯಕ್ತಪಡಿಸ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗೂ ನಿಮಗೆಲ್ಲ ದೇಹದಲ್ಲಿ ವೇರಿಯೇಷನ್ ಆಗ್ತಕ್ಕಂಥದ್ದು. ಕುಜನ ಮಂಗಳಗ್ರಹನೇ ಅಧಿಪತಿ ನಿಮಗೆ ವೃಶ್ಚಿಕ ರಾಶಿಗೆ. ಹಾಗಾಗಿ ನೀವೆಲ್ಲರೂ ಸ್ಕಂದನ ಆಲಯದಲ್ಲಿ ವಿಶೇಷ ಪೂಜೆ ಮಾಡ್ತಕ್ಕಂಥದ್ದು, ನದಿ ಪಾತ್ರಗಳಲ್ಲಿ, ನದಿ ತೀರಗಳಿಗೆ ಹೋಗಿ ಅಲ್ಲಿ ಅರ್ಘ್ಯೆಯನ್ನು ಕೊಡ್ತಕ್ಕಂಥದ್ದು, ಸೂರ್ಯದೇವರಿಗೆ ತರ್ಪಣಗಳನ್ನು ಕೊಡ್ತಕ್ಕಂಥದ್ದು. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಜ್ಯೇಷ್ಠ ಮತ್ತು ಅನುರಾಧ ನಕ್ಷತ್ರದಲ್ಲಿರ್ತಕ್ಕಂಥವ್ರು ನೀವು ಖಂಡಿತವಾಗೂ ನೀವು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಈ ಕೆಲಸವನ್ನು ಮಾಡಿದಾಗ ನಿಮಗೆ ಕುಜನ ಆಶೀರ್ವಾದ ತುಂಬ ಚೆನ್ನಾಗಿರುತ್ತೆ. ಚರ್ಮದ ಕಾಯಿಲೆಗಳನ್ನು ಕಾಣಿಸ್ತಕ್ಕಂಥದ್ದು ಈ ವಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಅಲರ್ಜಿ ಆಗ್ತಕ್ಕಂಥದ್ದು, ಕೆಲವೊಂದು ದಾರಿಯಲ್ಲಿರ್ತಕ್ಕಂಥ ಪದಾರ್ಥಗಳು, ಪಾಮಾಯಿಲನ್ನು ಯೂಸ್ ಮಾಡ್ತಕ್ಕಂಥದ್ದು, ಸ್ಕಿನ್ಗೆ ಅಲರ್ಜಿ ಆಗ್ತಕ್ಕಂಥದ್ದು, ಗುಪ್ತ ಜನಾಂಗಗಳಿಗೆ ರೋಗ ಕಾಣಿಸ್ಕೊಳ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಸ್ವಲ್ಪ ಹುಷಾರಾಗಿರಿ. ಸ್ಕಂದನಾಲಯದಲ್ಲಿ ವಿಶೇಷವಾಗಿ ಒಂದು ಪೂಜೆಯನ್ನು ಮಾಡಿಸಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಇನ್ನು ಆ ಸ್ಕಂದನಾಲಯಕ್ಕೆ ಹೋಗೋಕ್ಕಾಗಿಲ್ಲ ಅಂತಕ್ಕಂಥವ್ರು ಗ್ರಾಮದಲ್ಲಿ ಅಶ್ವತ್ಥ ವೃಕ್ಷ ಅಂತ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅಲ್ಲಾದರೂ ಕೂತ್ಕೊಂಡು ಒಂದು 5 ನಿಮಿಷ ಆದ್ರೂ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಒಳ್ಳೆಯದಾಗಲಿ ಖಂಡಿತವಾಗೂ. ಇನ್ನು ಮುಂದಿನ ರಾಶಿಗೆ ಹೋಗ್ತಕ್ಕಂಥದ್ದು ಧನುಷ್ ರಾಶಿಗೆ ಹೋಗೋಣ. ಧನುಷ್ ರಾಶಿಯಲ್ಲಿ ನೋಡಿ, ಉತ್ತರಾಷಾಢ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಮೂಲಾ ನಕ್ಷತ್ರ ಬಂದಿರತಕ್ಕಂಥ ಒಂದು ಯೋಗ ಇರ್ತಕ್ಕಂಥವ್ರಿಗೆ ಧನುಷ್ ರಾಶಿಯಲ್ಲಿ, ಅದರಲ್ಲೂ ಮೂಲಾ ನಕ್ಷತ್ರದಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಮದುವೆ ಯೋಗ ಫಲನೇ ಕೊಡು ಬಂದಿರಲ್ಲ. ಈ ಗುರುವಿನ ಸ್ಥಾನ ಚೆನ್ನಾಗಿರೋದ್ರಿಂದ ಈ ಮೂಲಾ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿ ಗೋಪೂಜೆಯನ್ನು ಮಾಡ್ತಕ್ಕಂಥದ್ದು ಮಾಡಿ ಖಂಡಿತವಾಗೂ. ಆದರೆ ಎಲ್ಲಿ ಹಳ್ಳುಕಾರು ಹಸುಗಳಿರುತ್ತೆ, ಅಂದರೆ ನಾಟಿ ಹಸುಗಳು ಎಲ್ಲಿರುತ್ತೆ ಅಲ್ಲೋಗಿ ಪಾದವನ್ನು ತೊಳೆದು, ಮುಖವನ್ನು ತೊಳೆದು, ಬಾಲವನ್ನು ತೊಳೆದು, ಮೈಗೆ ಎಲ್ಲನೂ ಸ್ನಾನವನ್ನು ಮಾಡಿಸಿ
ಬೆಲ್ಲ ನೆನೆ ಹಾಕಿರೋ ಅಂಥ ಅಕ್ಕಿ ಮತ್ತು ಬೆಲ್ಲವನ್ನು ಗೋಮಾತೆಗೆ ತಿನ್ನಿಸ್ತಕ್ಕಂಥದ್ದು ಮೂಲ ನಕ್ಷತ್ರದವ್ರು ಮಾಡಿದಾಗ ಒಳ್ಳೆ ಯೋಗಕಾರಕವಾಗಿರ್ತಕ್ಕಂಥ ನಿಮಗೆ ಯೋಗ ಲಭಿಸುತ್ತೆ. ಒಳ್ಳೆ ಕಂಕಣ ಬಲ ಕೂಡ ಬರುತ್ತೆ. ಹುಡುಗ ಆಗಲಿ ಹುಡುಗಿ ಆಗಲಿ ಮೂಲ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಗೋಪೂಜೆಯನ್ನು ಮಾಡ್ತಕ್ಕಂಥದ್ದು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಉತ್ತರಾಷಾಢ ಪೂರ್ವಾಷಾಢ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಹೆಲ್ತು ವಿಶೇಷ ಆಗ್ತಕ್ಕಂಥದ್ದು ಜಾಸ್ತಿ. ಅಂದರೆ ಆರೋಗ್ಯದಾಯಕವಾಗಿರಲ್ಲ, ಸ್ವಲ್ಪ ಹುಷಾರು ತಪ್ತೀರಾ, ಮಾನಸಿಕವಾಗಿ ಟೆನ್ಷನ್ ಜಾಸ್ತಿ ತೊಗೊಳ್ತೀರಾ, ತಲೆಗೆ ಜಾಸ್ತಿ ಕೆಲಸ ಕೊಟ್ಟು ಬುದ್ಧಿ ಭ್ರಮಣೆ, ಅಂದರೆ ನೀವು ಟೆನ್ಷನ್ ತೊಗೊಂಡು ಬೇರೆಯವ್ರಿಗೂ ಟೆನ್ಷನ್ ಕೊಟ್ಟು ವಿನಾಕಾರಣ ಬೇಡದೇ ಇರೋ ವಿಚಾರಗಳಿಗೆಲ್ಲ ತಲೆ ಕೆಡಿಸ್ಕೊಂಡು ಕೊರಗುವಂಥದ್ದು ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಧನುಷು ರಾಶಿಯಲ್ಲಿರ್ತಕ್ಕಂಥ 3 ನಕ್ಷತ್ರದವರು ನೀವೇನು ಮಾಡಬೇಕು ಅಂದರೆ ಗುರುವಿನ ಆಲಯದಲ್ಲಿ ಎಲ್ಲಾದರೂ ಒಂದು ಶಿವನ ದೇವಸ್ಥಾನ, ಇಲ್ಲ ವೀರಭದ್ರ ಸ್ವಾಮಿ ದೇವಸ್ಥಾನ, ಇಲ್ಲ ಕಾಲಭೈರೇಶ್ವರ ದೇವಸ್ಥಾನದಲ್ಲಿ ಕೂಷ್ಮಾಂಡದ ದೀಪಗಳನ್ನು ಅಂಟಿಸ್ತಕ್ಕಂಥದ್ದು. ಕೂಷ್ಮಾಂಡ ಅಂದರೆ ಬೂದುಗುಂಬಳಕಾಯಿ, ಆ ದೀಪಗಳನ್ನು ಅಂಟಿಸ್ತಕ್ಕಂಥದ್ದು ಮಾಡಿ ಖಂಡಿತವಾಗೂ ಒಳ್ಳೆಯದಾಗುತ್ತೆ. ಇನ್ನು ರಾಶಿ ಮುಂದಿನ ಇನ್ನು 3 ರಾಶಿ ಅಂದರೆ ಮಕರ ರಾಶಿ, ಕುಂಭ ರಾಶಿ ಮತ್ತು ಮೀನ ರಾಶಿ. ಈ ರಾಶಿಯವರ ಬಗ್ಗೆ ಹೇಳಬೇಕಾದ್ರೆ ಈ ದಿನ ಯಾವ ರೀತಿಯಾಗಿರುತ್ತೆ, ಯಾವ ರೀತಿ ಸಮಸ್ಯೆ ಆಗುತ್ತಾ, ಸಮಸ್ಯೆ ಆದರೆ ಅದಕ್ಕೆ ಯಾವ ರೀತಿಯಾಗಿ ಪರಿಹಾರ ಕಂಡುಕೊಳ್ಬೇಕು, ಅದ್ರ ಬಗ್ಗೆ ಏನು ಹೇಳಿ? ಖಂಡಿತ ಮಗನೆ, ಈ ಮಕರ ಮತ್ತು ಕುಂಭರಾಶಿಗೆ ಬಂದು ಶನಿನೇ ಅಧಿಪತಿ. ಹೌದು. ಈ 2 ರಾಶಿಗಳಿಗೆ ಶನಿ ಅಧಿಪತಿಯಾಗಿರೋದ್ರಿಂದ ಮಕರ ರಾಶಿಗೆ ನೋಡಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು. ಈ ಒಂದು ಯುಗಾದಿ ಸಂವತ್ಸರ ಕಳೆದ ನಂತರ ಮಕರ ರಾಶಿಯವರಿಗೆ ಸ್ವಲ್ಪ ಶನೇಶ್ಚರ ಏನು ಮಾಡ್ತಾನೆ ಅಂತಂದರೆ, ನೀನು ನಡೆಯಪ್ಪ, ನೀನು ಮುಂದೆ ನೀನು ಏನೇನು ಖರೀದಿ ಮಾಡಬೇಕೆಲ್ಲ ಮಾಡ್ಕೊಂಡು ನಿನಗೆಲ್ಲ ಅನುಗ್ರಹ ಕೊಡ್ತೀನಿ ಅಂತಕ್ಕಂಥದ್ದು ಮಾಡಿದ್ರೆ, ಕುಂಭರಾಶಿಗೆ ಈ ವಾರದೊಳಗಡೆ ಅನಿರೀಕ್ಷಿತವಾಗಿ ಅಪಘಾತಗಳಾಗ್ತಕ್ಕಂಥದ್ದು, ದೂರ ಪ್ರಯಾಣ ಮಾಡ್ತಕ್ಕಂಥದ್ದು, ಚಿಕ್ಕ ಮಕ್ಕಳುಗಳಿಗೆ ವಾಹನ ಕೊಡಬೇಡಿ. ಮಕರ ಮತ್ತು ಕುಂಭರಾಶಿಗೆ ಎರಡಕ್ಕೂ ಅನ್ವಯಿಸುತ್ತೆ ನಾನು ಹೇಳೋದು. ಸಣ್ಣ ಸಣ್ಣ ಮಕ್ಕಳುಗಳಿಗೆ ವಾಹನಗಳನ್ನು ಕೊಡ್ತಕ್ಕಂಥದ್ದು, ಅವ್ರ ಖುಷಿಗೆ ಓಡಿಸ್ಲಿ ಬಿಡು ಅಂತೇಳ್ಬಿಟ್ಟು ಮನೆಯಿಂದ ಹೊರಗಡೆ ಕಳಿಸ್ತಕ್ಕಂಥದ್ದು, ದೂರ ಪ್ರಯಾಣಗಳನ್ನು ಮಾಡ್ತಕ್ಕಂಥ ತಂದೆ ತಾಯಿಗಳು ಮಕ್ಕಳುಗಳು ಏನಾದರೂ ಟ್ರಿಪ್ಗೆ ಹೋಗ್ಬೇಕು ನಾವು ಕಾರ್ ಎತ್ಕೊಂಡು ಅಂತಕ್ಕಂಥದ್ದು ಮಾಡಿದಾಗ ಖಂಡಿತವೂ ಕೊಡೋಕ್ಕೆ ಹೋಗ್ಬಿಡಿ. ಜೊತೆಯಲ್ಲೇ ನೀವು ಹೋಗಿ, ಜೊತೆಲಿ ನೀವಿದ್ದು ಗೈಡೆನ್ಸ್ ಮಾಡಿಕೊಂಡು ಅವ್ರಿಗೆ ಪ್ರಯಾಣ ಮಾಡ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗೂ ಆ ಪ್ರಯಾಣದಲ್ಲಿ ಅಪಘಾತಗಳು ನಡೆದೇ ಇರತಕ್ಕಂಥದ್ದು ಮೂಲತಃ ಕಾರಣಕರ್ತರೆ ತಂದೆ ತಾಯಿಗಳು ಸ್ವಲ್ಪ ಗೈಡೆನ್ಸ್ ಮಾಡಬೇಕು ಮಕ್ಕಳುಗಳಿಗೆ. ಈ ರೀತಿ ಮಾಡಬೇಡ, ಈ ರೀತಿ ನಡ್ಕೋ ಅಂತೇಳಿ. ಅದರಲ್ಲೂ ಕುಂಭ ರಾಶಿಯಲ್ಲಿರ್ತಕ್ಕಂಥ ಶತಭಿಜ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಮಾನಸಿಕವಾಗಿ ತೊಂದರೆ ಆಗ್ತಕ್ಕಂಥದ್ದು, ದೈಹಿಕವಾಗಿ ತೊಂದರೆ ಆಗ್ತಕ್ಕಂಥದ್ದು, ಯೋಚನೆ ಜಾಸ್ತಿ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಹಾಗಾಗಿ ಶನೇಶ್ವರನ ಆಲಯದಲ್ಲಿ ಒಂದು ಕಪ್ಪು ವಸ್ತ್ರವನ್ನು, ಪಂಚೆ ಮತ್ತು ಟವಲನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ವಸ್ತ್ರ ದಾನವನ್ನು ಕೊಡ್ತಕ್ಕಂಥದ್ದು, ತುಳಸಿ ಕೊಡ್ತಕ್ಕಂಥದ್ದು, ಎಳ್ಳೆಣ್ಣೆಯನ್ನು 1/4 ಲೀಟ್ರ್ ಎಳ್ಳೆಣ್ಣೆಯನ್ನು ಸ್ವಾಮಿಗೆ ಅಲಂಕಾರಕ್ಕೆ ಒಂದು ಮಜ್ಜನ ಮಾಡಿಸ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗೂ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ಇನ್ನು ಕಡೆಯದಾಗಿ ಮೀನ ರಾಶಿಯಲ್ಲಿ ಇರ್ತಕ್ಕಂಥ ನನ್ನ ಬಂಧುಗಳಿಗೆ, ಅದರಲ್ಲೂ ಉತ್ತರಾಭದ್ರ, ಪೂರ್ವಭದ್ರ ಮತ್ತು ರೇವತಿ ನಕ್ಷತ್ರ, ಈ 3 ನಕ್ಷತ್ರಗಳಲ್ಲಿ ಈ ವಾರ ಯಥೇಚ್ಛವಾಗಿ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ. ಆದರೆ ಪಂಚಮದಲ್ಲಿ ಶನಿ ಇರ್ತಕ್ಕಂಥದ್ದು, ಗುರು ವಕ್ರಸ್ಥಾನದಲ್ಲಿ ಇರ್ತಕ್ಕಂಥದ್ದು ಮರಿಬೇಡಿ. ಶನೇಶ್ವರನ ಪ್ರವೇಶ ಆಗಿರ್ತಕ್ಕಂಥದ್ದು ನಿಮ್ಮ ರಾಶಿಗೆ. ಹಾಗಾಗಿ ಆ ಪರಮೇಶ್ವರನಲ್ಲಿ ಅಂದರೆ ಶನೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡಿದಾಗ ಈ 3 ನಕ್ಷತ್ರದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿಗೆ ಈ ವಾರದಲ್ಲಿ ತುಂಬ ಚೆನ್ನಾಗಿದೆ. ಯೋಗಕಾರಕನಾಗಿರ್ತಕ್ಕಂಥ ಗುರು ತುಂಬ ಒಳ್ಳೆಯ ಫಲವನ್ನು ಕೊಡ್ತಾನೆ. ಈ ವಾರದಲ್ಲಿ ತುಂಬ ಚೆನ್ನಾಗಿರ್ತೀರ. ಆದರೆ ಮರಿಬೇಡಿ, ಪಂಚಮದಲ್ಲಿ ಶನಿ ಇರೋದ್ರಿಂದ ತಿಲಾಂಜನ ಅಂದರೆ ಎಳ್ಳು ಬತ್ತಿಯನ್ನು ಅಂಟಿಸಿರ್ತಾರಲ್ಲ, ಆ ರಕ್ಷೆಯನ್ನು ಆಜ್ಞಾಚಕ್ರದಲ್ಲಿ ಇಡ್ತಕ್ಕಂಥದ್ದು ಮೀನರಾಶಿಯವರು ದಯವಿಟ್ಟು ಮರಿಬೇಡಿ. ಇದನ್ನು ಮಾಡಿ ಖಂಡಿತವಾಗೂ ನಿಮ್ಗೆ ಒಳ್ಳೆಯದಾಗುತ್ತೆ. ಗುರುಜಿ ಹೇಳೋದಾದ್ರೆ ಈ ಒಂದು 12 ರಾಶಿಗಳ ಬಗ್ಗೆ ಭವಿಷ್ಯವನ್ನು ಹೇಳಿದ್ರಿ. ಈ ಒಂದು 12 ರಾಶಿಗಳ ಒಂದು ಪರಿಹಾರ ಹೇಗೆ ಕಂಡುಕೊಳ್ಬೇಕು, ಈ ರಾಶಿಯವರಿಗೆ ಯಾವ ಥರ ತೊಂದರೆ ಆಗುತ್ತೆ, ಏನು ಕೆಲಸ ಮಾಡಬೇಕು, ಎಲ್ಲದ್ರ ಬಗ್ಗೆ ಹೇಳ್ಕೊಂಡು, ಇನ್ನು ಮನೆಯನ್ನು ಕಟ್ತಿರ್ತಾರೆ, ಹೊಸದಾಗಿ ಮನೆ ಕಟ್ತಾ ಇದ್ದಾರೆ, ವಾಸ್ತು ಪ್ರಕಾರನೇ ಮನೆಯನ್ನು ಕಟ್ಟಬೇಕು ಅಂತಿರ್ತಾರೆ. ಕೆಲವೊಬ್ರು ಮನೆ ಕಟ್ಟಾದ ನಂತರ ಅಲ್ಲಿ ಸಮಸ್ಯೆಗಳಾಗುತ್ತೆ. ಯಾಕೆ ಸಮಸ್ಯೆ ಆಗುತ್ತೆ, ಯಾವ ರೀತಿಯಾಗಿ ವಾಸ್ತುವಾಗಿ ಮನೆಯನ್ನು ಕಟ್ಟಬೇಕು, ಅದ್ರ ಬಗ್ಗೆ ಏನು ಹೇಳ್ತೀರಾ ಗುರುಜಿ? ಖಂಡಿತವಾಗೂ ನೋಡಿ, ಯಾರೇ ಆಗಲಿ ಒಬ್ಬ ಇಂಜಿನಿಯರಿಂಗು ಪ್ಲ್ಯಾನ್ ಹಾಕ್ಕೊಟ್ಟಾಗ ಅವ್ರಿಗೆ ಹುಷಾರಾಗಿ ಕ್ಲೀನಾಗಿ ಹಾಕ್ಕೊಡ್ಬೇಕು. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಈಶಾನ್ಯ ಮೂಲೆ ಒಳಗಡೆ ಸ್ಟೆಪ್ ಇಡ್ತಕ್ಕಂಥದ್ದು ಮಾಡಿಬಿಡ್ತಾರೆ. ಅಂದರೆ ಅಲ್ಲಿ ಭಾರ ಇರಬಾರ್ದು, ದೇವ್ ಮೂಲೆ ಈಶಾನ್ಯ ವೆಸ್ಟ್ ಕಾರ್ನರ್ ಅಂತ ಹೇಳ್ತಾರೆ. ವೆಸ್ಟ್ ಕಾರ್ನರಲ್ಲಿ ಆ ಈಶಾನ್ಯ ಮೂಲೆ ಅಂತ ಏನು ಹೇಳ್ತೀವಿ, ದೇವ್ ಮೂಲೆ ಅಂತಕ್ಕಂಥದ್ದು, ಅಲ್ಲಿ ವಿಶೇಷವಾಗಿ ದೈವಾಂಶ ಸಂಭೂತವಾಗಿರ್ತಕ್ಕಂಥ ದೇವಗಣಗಳಿರ್ತಕ್ಕಂಥ ಸಾನ್ನಿಧ್ಯ, ಅಲ್ಲಿ ಭಾರವನ್ನು ಇಡ್ತಕ್ಕಂಥದ್ದು, ಅಲ್ಲಿ ಮೆಟ್ಲುಗಳನ್ನು ಇಡ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗೂ ಅದು ನಿಮಗೆ ವಾಸ್ತು ಬರ್ತಕ್ಕಂಥದ್ದು ಆಗಲ್ಲ.
ಇನ್ನು ಇಂದ್ರ ದಿಕ್ಕಿಗೆ ಬಂದಾಗ ನಾವು ಅಲ್ಲಿ ಕಿಟಕಿಗಳನ್ನು ಇಡ್ತಕ್ಕಂಥದ್ದು, ನೇರವಾಗಿ ಬೆಳಕು ಸೂರ್ಯನ ಕಿರಣ ಮನೆ ಮೇಲೆ ಬೀಳ್ತಕ್ಕಂಥದ್ದು ಆದಾಗ ಇಂದ್ರ ದಿಕ್ಕಿನಲ್ಲಿ ಖಂಡಿತವಾಗೂ ಒಳ್ಳೆ ತುಂಬ ಚೆನ್ನಾಗಿ ಇರ್ತಕ್ಕಂಥದ್ದು. ಇನ್ನು ಆಗ್ನೇಯ ದಿಕ್ಕು ಕಡೆಗೆ ಬಂದಾಗ ಆಗ್ನೇಯದಲ್ಲಿ ಕೆಲವೊಂದು ನಮ್ಮ ಆಡು ಭಾಷೆ ಒಳಗಡೆ ಮೂಲೆ ಮನೆ ಅಂತ ಕರೀತಾರೆ. ಅಂದರೆ ಕಿಚನ್ ಮಾಡ್ತಕ್ಕಂಥ ಒಂದು ಅಡುಗೆ ಮಾಡ್ತಕ್ಕಂಥ ಒಂದು ಸಾನ್ನಿಧ್ಯ. ಅಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಇರ್ತಕ್ಕಂಥದ್ದಕ್ಕೆ ಅಡುಗೆಗೆ ಯೋಗ್ಯ ಹೊರತು ಅಲ್ಲಿ ಪೂಜೆ ಪುನಸ್ಕಾರಗಳು ಕೆಲವರು ಏನು ಮಾಡ್ತಾರೆ ಅಂದರೆ ಬಾಡಿಗೆ ಮನೆಯಲ್ಲಿರ್ತಕ್ಕಂಥವ್ರು ಆಗ್ನೇಯ ದಿಕ್ಕಿನಲ್ಲೇನೇ ದೇವಸ್ಥಾನಗಳನ್ನು, ದೇವ್ರ ಫೋಟೋಗಳನ್ನು ಇಟ್ಕೊಂಡು ಕೆಲವು ಹೆಣ್ಮಕ್ಳು ಜಾಗ ಇಲ್ಲ ಅಂತೇಳಿ ಪೂಜೆ ಮಾಡ್ತಾರೆ. ಖಂಡಿತವಾಗೂ ಆಗ್ನೇಯ ದಿಕ್ಕಿನಲ್ಲಿ ನಿಮ್ಮ ಕುಲದೇವರುಗಳ ಪೂಜೆ ನಿಷಿದ್ಧ ಅಂತ ಹೇಳುತ್ತೆ. ಇನ್ನು ಯಮದಿಕ್ಕು ಕಡೆಗೆ ಬಂದಾಗ ಯಮದಿಕ್ಕು ಕಡೆ ಊಟ ಮಾಡೋಕ್ಕೆ ಯೋಗ್ಯತೆ ಇರ್ತಕ್ಕಂಥದ್ದು ಮಾತ್ರ ಬಿಟ್ಟರೆ, ಅಲ್ಲಿ ಟಾಯ್ಲೆಟು ಮತ್ತು ಬಾತ್ರೂಮನ್ನು ಇಡ್ತಕ್ಕಂಥದ್ದು ಯೋಗ್ಯ ಬಿಟ್ಟರೆ ನಿಮಗೆ ಖಂಡಿತವಾಗೂ ದೇವ್ರ ಮನೆ ಯಮದಿಕ್ಕು ಕಡೆಗೆ ದಯವಿಟ್ಟು ಯಾರೂ ಮಾಡಬೇಡಿ. ಯಮದಿಕ್ಕು ಕಡೆಗೆ ನಿಂತ್ಕೊಂಡು ನಾವು ಪೂಜೆಯನ್ನು ಕೂಡ ಮಾಡ್ತಕ್ಕಂಥದ್ದು ಆಗಲ್ಲ. ಹಾಗಾಗಿ ಯಮದಿಕ್ಕು ಕಡೆಗೆ ದಯವಿಟ್ಟು ಯಾರು ದೇವಾಲಯಗಳನ್ನು ಯಾರು ಇಟ್ಟಿದ್ದೀರಿ ಖಂಡಿತವಾಗೂ ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಪೂಜೆಯನ್ನು ಮಾಡಿ. ಈಗ ವಾಸ್ತು ಚೇಂಜ್ ಮಾಡೋಕ್ಕಾಗಲ್ಲ, ಕಟ್ಬಿಟ್ಟಿದ್ದೀವಿ ಗುರುಗಳೇ, ಯಮದಿಕ್ಕು ಕಡೆಗೆ ದೇವಸ್ಥಾನ ಮಾಡಿದ್ದೀವಿ, ನಾವು ಪೂರ್ವಕ್ಕೆ ನಿಂತ್ಕೊಂಡು ಪೂಜೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ. ಯಾಕಂದರೆ ದೇವರು ಪೂರ್ವ ಭಾಗವಾಗಿ ನೋಡ್ತಾ ಇರ್ತಕ್ಕಂಥದ್ದು, ಇಲ್ಲ ನಾವು ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಪೂಜೆಯನ್ನು ಮಾಡ್ತಕ್ಕಂಥದ್ದು ಮನೆಯಲ್ಲಿ ವಾಸ್ತು ತುಂಬ ಒಳ್ಳೆಯದು. ಇನ್ನು ನೈಋತ್ಯ ಭಾಗಕ್ಕೆ ಬಂದಾಗ ಹಿರಿಯರು, ನಿಮ್ಮ ಗುರು ಹಿರಿಯರು, ತಂದೆ ತಾಯಿಗಳು ಮಲಗುವಂಥ ಬೆಡ್ರೂಮು ಅದು ಯೋಗ್ಯ ಬಿಟ್ಟರೆ ನೀವು ಹೋಗಿ ಅಲ್ಲಿ ಮಲಗ್ತಕ್ಕಂಥದ್ದು, ಮಕ್ಕಳಾಗಿರ್ತಕ್ಕಂಥವ್ರು ಮಲಗ್ತಕ್ಕಂಥದ್ದು ಯೋಗ್ಯ ಅಲ್ಲ ನೈಋತ್ಯ ಮೂಲೆಯಲ್ಲಿ. ಇನ್ನು ವರುಣ ದಿಕ್ಕು ಕಡೆಗೆ ಬಂದಾಗ ವರ್ಣದಲ್ಲಿ ನಿಮ್ಮ ಕುಲದೇವರುಗಳನ್ನು ಸ್ಥಾಪನೆ ಮಾಡತಕ್ಕಂಥದ್ದು, ಅಲ್ಲಿ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಅಲ್ಲಿ 3ಕ್ಕೆ 3 ಆಗಲಿ 5ಕ್ಕೆ 5 ಆಗಲಿ ಒಂದು ಗರ್ಭದ ಅಂಕಣ ಅಂತಕ್ಕಂಥದ್ದು ದೇವರಿಗೆ ಒಂದು ವಿಶೇಷವಾಗಿ. ಇವಾಗ ನಿಮ್ಗೆ ಹೆಂಗೆ ಸ್ವಂತ ಮನೆ, ನಿಮ್ಗೆ ಹೆಂಗೆ ಮನೆ ಬೇಕು, ರೂಮ್ ಬೇಕು, ಬೆಡ್ರೂಮ್ ಬೇಕು, ಕಿಚನ್ ಬೇಕು, ಹಾಲ್ ಬೇಕು ಅಂತಕ್ಕಂಥದ್ದು ಮಾಡಿದಾಗ ನಿಮ್ಮ ಕುಲದೇವರುಗಳಿಗೆ ಒಂದು ಸ್ಥಾನ ಅಂತ ಬೇಕಲ್ವಾ. ಹಾಗಾಗಿ ನಿಮಗೆ ಕುಲದೇವರುಗಳ ಆಧಾರದ ಮೇಲೆ ನಿಮ್ಮ ರಾಶಿ ನಕ್ಷತ್ರಕ್ಕೆ ಅನುಗುಣವಾಗಿ ಎಷ್ಟು ಅಡಿಗಳನ್ನು ಇಡ್ತಕ್ಕಂಥದ್ದು, 3 ಅಡಿ ಇಡ್ತೀರಾ, ಇಲ್ಲ 5ಕ್ಕೆ 5 ಇಡ್ತೀರಾ, ಇಲ್ಲ 7ಕ್ಕೆ 7 ಇಡ್ತೀರಾ, ಇಲ್ಲ ವಿಶಾಲವಾಗಿ ಜಾಗ ಇತ್ತು ಅಂತಂದರೆ 9ಕ್ಕೆ 9 ಇಡ್ತಕ್ಕಂಥದ್ದು ಏನಾದರೂ ಮಾಡಿದಾಗಲೂ ಕೂಡ ಅಲ್ಲಿ ನಿಮ್ಮ ಕುಲದೇವರುಗಳನ್ನು ವರ್ಣ ದಿಕ್ಕಿಗೆ, ಅಂದರೆ ನೀರಿರ್ತಕ್ಕಂಥ ಸಾನ್ನಿಧ್ಯ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಖಂಡಿತವಾಗೂ ಅಲ್ಲಿ ನೀವು ದೇವಾಲಯಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಮಾಡಿ. ಇನ್ನು ವಾಯುವ್ಯ ದಿಕ್ಕು ಕಡೆಗೆ ಬಂದಾಗ ವಾಯುವ್ಯದಲ್ಲಿ ಬಾತ್ರೂಮ್ ಇಡ್ತಕ್ಕಂಥದ್ದು, ಸ್ನಾನ ಮನೆಗಳನ್ನು ಇಡ್ತಕ್ಕಂಥದ್ದು, ನಾವು ಟಾಯ್ಲೆಟ್ಗೆ ಹೋಗ್ಬೇಕಾದ್ರೂ ಕೂಡ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಂತ್ಕೊಳ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗ ಆ ರೀತಿ ವಾಸ್ತುವನ್ನು ಮಾಡಿದಾಗ ಆ ಮನೆ ಸುಭಿಕ್ಷಿತವಾಗಿರ್ತದೆ. ಇನ್ನು ಕುಬೇರ ದಿಕ್ಕಿಗೆ ನಂದಿ ಮೂಲೆ ಕಡೆಗೆ ಬಂದಾಗ ಕುಬೇರ ದಿಕ್ಕು ವಾಸ್ತುಗಳಲ್ಲಿ, ಮನೆಯ ವಾಸ್ತುಗಳಲ್ಲಿ ಏನು ಮಾಡ್ತಾರೆ ಅಂದರೆ ನೈಋತ್ಯ ಭಾಗದಲ್ಲಿ ಕುಬೇರ ಮೂಲೆ ಎಲ್ಲ ಗುರುಗಳೇ ಅಂತ ಕೇಳ್ತಾರೆ. ಖಂಡಿತವಾಗೂ ಇಲ್ಲ. ಅಷ್ಟ ದಿಕ್ಪಾಲಕರುಗಳಲ್ಲಿ ನಂದಿ ಕಡೆಗೆ ಬಂದು ಶುಕ್ರ ಇರ್ತಕ್ಕಂಥ ಸ್ಥಾನ, ಆ ಶುಕ್ರದಲ್ಲಿ ನೀವು ಸಣ್ಣದಾಗಿ ಒಂದು ಕಿಟಕಿಯನ್ನು ಇಡ್ತಕ್ಕಂಥದ್ದು, ಇಲ್ಲ ವಾಸ್ಕಾಲನ್ನು ಇಡ್ತಕ್ಕಂಥದ್ದು ಮಾಡಿದಾಗ ಆ ಶುಕ್ರನ ಒಂದು ಪ್ರವೇಶ ಮನೆಗೆ ಬಿದ್ದು ನಿಮ್ಮಲ್ಲಿ ಧನಾತ್ಮಕವಾಗಿರ್ತಕ್ಕಂಥ ಒಂದು ಎನರ್ಜಿ ಜಾಸ್ತಿ ಆಗುತ್ತೆ, ಕಷ್ಟ ಕಾರ್ಪಗಳನ್ನು ದೂರ ಆಗುತ್ತೆ, ಆ ಮನೆ ಒಳಗಡೆ ಚಿರಕಾಲ ನೆಮ್ಮದಿ ಇರ್ತಕ್ಕಂಥದ್ದು. ಹೀಗೆ ಈ 8 ದಿಕ್ಕುಗಳಲ್ಲಿ ವಾಸ್ತುಗಳನ್ನು ಮಾಡ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗಿ ಒಳ್ಳೆಯದಾಗುತ್ತೆ.